ಕಾಶ್ಮೀರದಲ್ಲಿ ಮತ್ತೆ 4 ಉಗ್ರಗಾಮಿಗಳ ಮನೆಯನ್ನು ಧ್ವಂಸ ಮಾಡಲಾಗಿದೆ ಸೇನೆ. ಪಹಲ್ಗಾಮ್ ದಾಳಿಯ ಬಳಿಕ ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ವಿರುದ್ಧ ಕಠಿಣ ಕ್ರಮ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಸೇನಾಪಡೆ ಮತ್ತು 4 ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದೆ. ಇದರೊಂದಿಗೆ 3 ದಿನಗಳಲ್ಲಿ ಒಟ್ಟು 6 ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದಂತಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇತ್ತು. ಇಡೀ ಭಾರತದ ಪ್ರಜೆಗಳು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ರು. ನಮ್ಮವ್ರನ್ನ ನಾವು 26 ಮಂದಿನ ಕಳ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಇದ್ದಾರೋ ಅವ್ರನ್ನ ಹುಡುಕಿ ಸಾಯಿಸಬೇಕು, ಅವರ ಬುಡ ಸಮೇತ ಕಿತ್ತಾಕಬೇಕು ಅಂತ ಪ್ರಧಾನಿ ಮೋದಿಯವರು ಕೂಡ ಇದನ್ನೇ ಹೇಳಿದ್ರು. ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಯಾರನ್ನೂ ಬಿಡಲ್ಲ, ಯಾರ್ಯಾರು ಪೋಷಣೆ ಮಾಡಿದ್ದಾರೋ ಅವರನ್ನು ಕೂಡ ಬುಡ ಸಮೇತವಾಗಿ ಕೀಳ್ತೀವಿ, ನಾಶ ಮಾಡ್ತೀವಿ ಅಂತ ಆ ಕೆಲಸ ಈಗ ಆಗ್ತಾ ಇರುವಂಥದ್ದು. ಸತತ 3 ದಿನಗಳ ಕಾರ್ಯಾಚರಣೆ, 6 ಉಗ್ರರ ಮನೆ ಪುಡಿ. ಇನ್ನು ಮನೆ ಹುಡುಕಾಟಗಳನ್ನು ತೀವ್ರ ಮಾಡ್ತಾ ಇದ್ದಾರೆ. ಮನೆಗೆ ನುಗ್ತಾ ಇದ್ದಾರೆ, ಮೂಲೆ ಸರ್ಚ್ ಮಾಡ್ತಾ ಇದ್ದಾರೆ. ಉಗ್ರರ ಬೆಂಬಲಿಗರ ಮನೆಯ ಮೇಲೂ ಕೂಡ ಸೇನೆ ಇದೇ ಸಂದರ್ಭದಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಶಿಮ್ಲಾ ನೋಡಿ, ಇದಾದ್ಮೇಲೆ ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ಶಿಮ್ಲಾ ಒಪ್ಪಂದವನ್ನು ಸ್ಥಗಿತಗೊಳಿಸಿ ಭಾರತದ ವಿರುದ್ಧ ಹಗೆಯನ್ನು ಸಾಧಿಸೋಕೆ ಮುಂದಾಗಿರುವಂಥ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ದಾಳಿಯನ್ನು ಮುಂದುವರೆಸಿದೆ. ಇದಕ್ಕೆ ಭಾರತೀಯ ಸೈನಿಕರು ತಕ್ಕ ಉತ್ತರವನ್ನು ನೀಡಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವಂಥ ನಡುವೆಯೇ ಗುರುವಾರ ಭಾರತದ ಗಡಿಯತ್ತ ಗುಂಡು ಹಾರಿಸಿ ಭಾರತದಿಂದ ಅದೇ ಭಾಷೆಯಲ್ಲಿ ಉತ್ತರ ಸಿಕ್ಕಿದ್ದಕ್ಕೆ ಸುಮ್ಮನಾಗಿದೆ ಪಾಕ್. 2ನೇ ದಿನವೂ ತನ್ನ ಚೇಷ್ಟೆಯನ್ನು ಮುಂದುವರೆಸಿದೆ. ಇದಕ್ಕೆ ಪ್ರತಿಯಾಗಿ ಭಾರತವೂ ಗುಂಡು ಹಾರಿಸಿದೆ ಅಂತ ಮೂಲಗಳು ತಿಳಿಸಿದೆ. ಒಂದ್ ಕಡೆಯಲ್ಲಿ ನಮ್ಮ ಸೇನೆ ಉಗ್ರರ ಮನೆಯನ್ನ ಹುಡುಕಿ ನೆಲಸಮ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು, ಬೇಕು ಅಂತ ಕೆಣಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತ ಕೆಲಸವನ್ನ ನಮ್ಮ ಭಾರತ ಸೇನೆ ಕೂಡ ಮಾಡ್ತಾ ಇದೆ. ನೋಡಿ, 2018ರಲ್ಲಿ ಪಾಕಿಸ್ತಾನದಲ್ಲಿ ಉಗ್ರ ತರಬೇತಿ ಪಡೆದು ಇತ್ತೀಚೆಗೆ ಕಣಿವೆ ಪ್ರವೇಶಿಸಿದ್ದ ಪುಲ್ವಾಮಾ ಜಿಲ್ಲೆಯ ಮುರಾನ್ನಲ್ಲಿರುವಂತಹ ಎಹಾನ್ ಉಲ್ ಹಕ್ ಶೇಖ್ ಮನೆಯನ್ನ 3-4 ವರ್ಷಗಳಿಂದ ಭಾರತ ವಿರೋಧಿ ಕೃತ್ಯದಲ್ಲಿ ತೊಡಗಿಕೊಂಡಿರುವ ಶೋಪಿಯಾನ್ ಜಿಲ್ಲೆಯ ಚೋತಿಪೋರದ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೈ 2023ರಿಂದ ಉಗ್ರರ ಜೊತೆಗೆ ಗುರುತಿಸಿಕೊಂಡಿರುವಂತಹ ಕುಲ್ಗಾಮ್ ಜಿಲ್ಲೆಯ ಮತಲ್ಹಾಮಾದಲ್ಲಿರುವಂತಹ ಜಾಕಿರ್ ಅಹಮದ್ ಘನಿ ಮತ್ತು ಹಾಲಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಫಾರೂಕ್ ಶೇಖ್ಗೆ ಸೇರಿದ ಪುಲ್ವಾಮಾದಲ್ಲಿನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇವರೆಲ್ಲ ಪಾಕಿಸ್ತಾನಕ್ಕೆ ಹೋಗೋದು, ಟ್ರೈನಿಂಗ್ ತಗೊಳ್ಳೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿರೋರು ನಿದ್ದೆ ಕೆಡಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಇವರಿಗೆಲ್ಲ ಯಾರ್ಯಾರು ಆಶ್ರಯ ಕೊಟ್ಟಿದ್ರು ಅವ್ರುಗಳನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಎನ್ಕೌಂಟರ್ಗಳನ್ನು ಮಾಡಲಾಗಿದೆ. ತನಿಖೆಯನ್ನು ತೀವ್ರ ಮಾಡಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಎನ್ಐಎ ತನಿಖೆ ಮಾಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ SIT ತನಿಖೆ ಮಾಡ್ತಾ ಇದೆ. ಸೊ ಎರಡೂ ಕಡೆಯಿಂದಲೂ ಕೂಡ ನಿರಂತರವಾದಂತಹ ತನಿಖೆ ಮತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಪೊಲೀಸ್ ಮತ್ತು ನಮ್ಮ ಸೇನಾಪಡೆ ಸಹಯೋಗದಲ್ಲಿ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ಅಡುಗುತಾಣ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಭಾರಿ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಪಹಲ್ಗಾಮ್ನಲ್ಲಿ ದುರಂತದ ಬಳಿಕ ಉಗ್ರರ ವಿರುದ್ಧ ಸಮರ ಸಾರಿರುವಂತಹ ಭದ್ರತಾ ಪಡೆಗಳು ಶನಿವಾರ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಅಡುಗುತಾಣಗಳನ್ನ ಪತ್ತೆ ಹಚ್ಚಿದ್ದು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದೆ. ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆ ಸಿಬ್ಬಂದಿಗಳು ಉತ್ತರ ಕಾಶ್ಮೀರ ಜಿಲ್ಲೆಯ ಮುಷ್ತಾಬಾದ್ ಮಚಿಲ್ ವ್ಯಾಪ್ತಿಯ ಸೇಡೋರಿ ನಾಲಾ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕ ಅಡುಗುತಾಣವನ್ನು ಪತ್ತೆ ಹಚ್ಚಿದ್ದಾರೆ. ಈ ವೇಳೆ ಸ್ಥಳದಲ್ಲಿ AK-47 ರೈಫಲ್, ಪಿಸ್ತೂಲ್, ಸಜೀವ ಗುಂಡು ಸೇರಿದಂತೆ ಅಪಾರ